ಸಾಲು ಸಾಲು ಏನು ಮರ್ಡರ್ಗಳು ಮತ್ತೆ ಏನು ರೇಪ್ ಕೇಸ್ಗಳು ಸಾಕಷ್ಟು ಅಂದರೆ ಜನರನ್ನ ಭಯಭೀತರನ್ನಾಗಿಸಿದೆ. ನಾಗರಿಕ ಪ್ರಪಂಚದಲ್ಲಿ ಏನಿದು ಈ ರೀತಿಯಾದಂತಹ ವಿಚಾರಗಳು, ಹಾಗೆಯೇ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳೋಕ್ಕಾಗಲ್ವಾ, ಇದಕ್ಕೆಲ್ಲ ಕಾನೂನು ಹಾಗೆಯೇ ಕೋರ್ಟ್ಗಳು ಇಲ್ವಾ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇರುವಂಥದ್ದು. ಏನು ಹೇಳ್ತೀರಾ ಸರ್? ಈಗ ಕೋರ್ಟ್ ಅಂತ ಹೇಳಿದ್ರೆ ಕರೆಕ್ಟು ಸುವಮೋಟ ತಗೋಬೇಕಾಗಿತ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಪ್ರಭಾವಿ ಅಂತ ಹೇಳ್ತಾ ಇರಲ್ಲ, ಅವರದೊಂದು ಭಯ ಇದೆ ಇಲ್ಲಿ. ಮತ್ತು ಇದು ನಿನ್ನೆ ಆಗಿದಂತ ಅಲ್ಲ, ಯಾರು ವಾಲಂಟರಿ ಸ್ಟೇಟ್ಮೆಂಟ್ ಕೊಟ್ಟು ಐಕ್ನೆಸ್ ಆಗಿ ಬಂದು ಹೇಳಿದ್ರಲ್ಲ, ಇದು ಕಳೆದ 20-30 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಹೆಸರು ಹೇಳೋದು ಬೇಕಾಗಿಲ್ಲ. ಹೆಡ್ ಮಿಸ್ಟರ್ಸ್ ಆಗಿ ಅವಳನ್ನು ರೇಪ್ ಮಾಡಿ ಸಾಯಿಸಿದ್ದು. ಆಗ ಜನ ಯಾರು ಕೂಡ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಯಾಕಂತೇಳಿದ್ರೆ ಆ ಪ್ರಭಾವಿಯನ್ನವ್ರನ್ನ ದೇವ್ರ ಥರ ಟ್ರೀಟ್ ಮಾಡ್ತಾಯಿದ್ರು. ಅದು ಹೆಚ್ಚಾಗಿ ಅವರು ಮತ್ತು ಅಣ್ಣ ತಮ್ಮದ್ರು ಇವರೆಲ್ಲ ಕೂಡ ಸೇರಿ ಮಾಡಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಇವತ್ತುವರೆಗೂ ಅದು ಹೋಗಿದೆ. ಅದು ಯಾರು ಮನೆಗೆ ಮುಟ್ಟಿಲ್ಲ ಅಂತ ಇಲ್ಲ, ಎಲ್ಲರ ಮನೆಗೆ ಮುಟ್ಟಿದೆಯಲ್ಲ. ಆಗ ಜನ ಈಗ ತಿರುಗಿ ಬಿದ್ದಿದ್ದಾರೆ. ಈಗ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರೆ ಅದು SIT